ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇವತ್ತು ನಾವು ಎರಡೇ ಪದಾರ್ಥ ಯೂಸ್ ಮಾಡಿಕೊಂಡು ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿಗೆ 1 ಲೋಟದಷ್ಟು ಉದ್ದಿನ ಬೇಳೆನ ತೊಗೊತಾ ಇದ್ದೀನಿ. ಈ ಉದ್ದಿನ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನಾವು. ನೋಡಿ, ನಾನಿಲ್ಲಿ ಒಂದು 2 ರಿಂದ 3 ಸಲಿನಾದರೂ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಇದನ್ನು 6 ರಿಂದ 7 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನ ಸೇರಿಸ್ತಾ ಇದ್ದೀನಿ. ನೋಡಿ, 6 ರಿಂದ 7 ಗಂಟೆ ಆದಮೇಲೆ ಚೆನ್ನಾಗಿ ನೆಂದಿದೆ ಉದ್ದಿನ ಕಾಳೆಲ್ಲ. ಈಗ ನಾವು ಇದನ್ನು ನೀಟಾಗಿ ರುಬ್ಕೊಂಡು ಇಡ್ಲಿ ರವೆನ ಸೇರಿಸ್ಕೊಬೇಕು. ನಾವು 1 ಗ್ಲಾಸ್ ಉದ್ದಿನ ಕಾಳಿಗೆ 1/4 ಗ್ಲಾಸಷ್ಟು ಇಡ್ಲಿ ರವೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾವು ಬೆಳಗ್ಗೆ ಇಡ್ಲಿ ಮಾಡಬೇಕು ಅಂದರೆ ನಾವು ರಾತ್ರಿಯೇ ಉದ್ದಿನ ಬೇಳೆನ ರುಬ್ಕೊಂಡು ರವೆ ಕಲಸಿ ಎತ್ತಿಡಬೇಕು. ಅದು ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ನಾವೀಗ ಸ್ವಲ್ಪನೇ ನೀರು ಸೇರಿಸ್ಕೊತಾ ಹೋಗೋಣ. ಈಗ ಹಿಟ್ಟು ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗತ್ತೆ. ನೋಡಿ, ನಾನು ತೋರಿಸಿದ್ದೀನಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಇನ್ನು ಇದನ್ನು ಫರ್ಮೆಂಟ್ ಆಗಕ್ಕೆ ಬಿಟ್ಬಿಡೋಣ. ಇನ್ನು ಬೆಳಗ್ಗೆ ನೋಡಿದ್ರೆ ರವೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಇದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಡ್ಲಿ ಸ್ಟೀಮ್ ಆಗೋದಕ್ಕೆ ಒಂದು ಕಡೆ ನೀರು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಈ ಪ್ಲೇಟ್ಗೆಲ್ಲ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ನಾವು ಆಯಿಲ್ ಹಾಕ್ತಿರೋ ಕೂಡ ಇಡ್ಲಿ ಮಾಡ್ಬೋದು, ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡು. ಅದನ್ನು ಕೂಡ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈ ಪ್ಲೇಟ್ಸ್ನೆಲ್ಲ ವಾಶ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನು ಇಡ್ಲಿ ಪ್ಲೇಟ್ಗೆಲ್ಲ ಹಿಟ್ಟನ್ನು ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗೆಲ್ಲ ನಾವು ಒಂದೊಂದನ್ನೇ ಸ್ಟೀಮ್ ಆಗೋದಕ್ಕೆ ಇಡೋಣ. ನಾನು 1/4 kg ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಒಂದು 30 ಇಡ್ಲಿನ ಮಾಡ್ಬೋದು. ಇನ್ನೂ ಕಮ್ಮಿ ಬೇಕಂದರೆ ಅದರಲ್ಲಿ ಅರ್ಧ ಹಾಕ್ಕೊಂಡ್ರೆ ಸಾಕು. ನಾನು ಇಡ್ಲಿನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಬಿಡೋಣ. ನಾನು 2 ಹಿಡಿಯಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಇದನ್ನು 1 ಸ್ಪೂನಷ್ಟು ಆಯಿಲ್ನ ಹಾಕಿ ಫ್ರೈ ಮಾಡ್ಕೊಬೇಕು. ಈ ಚಟ್ನಿ ತುಂಬ ಈಸಿ, ಜಸ್ಟ್ 4 ಐಟಮ್ ಸಾಕು. ಈಗ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಸಾಕಾಗತ್ತೆ. ನಾನಿಲ್ಲಿ 4 ಮೆಣಸಿನ್ಕಾಯಿನ ಉಪಯೋಗಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿರು ಮೆಣಸಿನ್ಕಾಯಿ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಹುರ್ಗಡ್ಲೆ ಮತ್ತು ಜೀರಿಗೆನ ಸೇರಿಸ್ಕೊಳ್ಳೋಣ. ಕಡಲೆ ಬೀಜದ ಪ್ರಮಾಣಕ್ಕಿಂತ ಅರ್ಧ ಭಾಗ ಹುರ್ಗಡ್ಲೆನ ತೊಗೋಬೇಕಾಗತ್ತೆ. ಹುರಿದಿರೋ ಅಂಥ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಬರೋಣ. ನೋಡಿ, ಸಿಂಪಲ್ಲಾಗಿ ಇಡ್ಲಿ ಚಟ್ನಿ ರೆಡಿಯಾಗೋಯಿತು. ನಾವಿಲ್ಲಿ ಇಡ್ಲಿಗೆ ಉಪಯೋಗಿಸಿರೋ ಅಂಥದ್ದು 2 ಪದಾರ್ಥ, ಹಾಗೆ ಚಟ್ನಿಗೆ ಉಪಯೋಗಿಸಿರೋ ಅಂಥದ್ದು 4 ಪದಾರ್ಥ. ತುಂಬಾ ಈಸಿಯಾಗಿದೆ ಅಲ್ವಾ? ಹಾಗಿದ್ರೆ ಮರೀದಿರ ಸಬ್ಸ್ಕ್ರೈಬ್